ಮೊದಲ ಬಾರಿಗೆ ರೆಡ್ಡಿ ಬಣ ದಂಗೆ ಎದ್ದಾಗ ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಿತ್ತು. ಇಂಥ ಸಂದರ್ಭದಲ್ಲಿ ರೆಡ್ಡಿಗಳು ಹೀಗೆ ಮಾಡಬಾರ್ದಾಗಿತ್ತು, ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಲ್ಲಬೇಕಿತ್ತು ಅಂತ ರಾಜ್ಯಕ್ಕೆ ರಾಜ್ಯಾನೇ ಮಾತಾಡ್ಕೊಂತು. ನಂತರ ರೇಣುಕಾಚಾರ್ಯ ಬಂಡೆದ್ದಾಗ ಕೂಡ ಜನರಲ್ಲಿ ಸಿಎಂ ಬಗ್ಗೆ ಒಂಥರ ಅನುಕಂಪನೇ ಇತ್ತು. ಆದರೆ ಕಳೆದ ವರ್ಷ ಅಕ್ಟೋಬರ್ 10ನಲ್ಲಿ ಪಕ್ಷೇತರ ಶಾಸಕರು ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಬಂದಿದ್ದ ಎಂಎಲ್ಎಗಳ ಪೈಕಿ ಕೆಲವರನ್ನ ಕರೆದುಕೊಂಡು ಮೊದಲು ಚೆನ್ನೈಗೆ, ನಂತರ ಕೊಚ್ಚಿಯಿಂದ ಪುಣೆ, ಕೊನೆಗೆ ಗೋವಾಕ್ಕೆ ಹೋಗಿ ರೆಸಾರ್ಟ್ನಲ್ಲಿ ಕುಂತ್ರಲ್ಲ, ಅದನ್ನೆಲ್ಲ ನೋಡಿದ ಮೇಲೆ ಜನರು ಯಡಿಯೂರಪ್ಪನವರಿಗೆ ಸರಿಯಾಗಿ ಆಡಳಿತ ನಡೆಸುವುದಕ್ಕೆ ಬರಲ್ಲ ಅಂತಾನೆ ಮಾತಾಡಿಕೊಂಡದ್ದು. ಈ ಬಂಡಾಯವನ್ನ ಶಾಸಕರ ಸಂಖ್ಯೆಯಿಂದ ಅಳೆಯೋದಕ್ಕೆ ಹೋದ್ರೆ ಇದರ ಶಕ್ತಿ ಕಡಿಮೆ ಅನಿಸಿತ್ತು. ಆದರೆ ಇವರು ಹೇಳಿದ ಪಾಯಿಂಟ್ ನೋಡಿದ್ರೆ ಹಿಂದೆ ರೆಡ್ಡಿಗಳು ಹಾಕಿದ ಪಾಯಿಂಟ್ಗಳಿಗಿಂತ ಕಸುವಿನವಾಗಿದ್ವು. ಇದನ್ನ ತಮಣಿ ಮಾಡೋದು ಯಡಿಯೂರಪ್ಪನವರಿಗೆ ಅಷ್ಟು ಈಸಿ ಆಗಿರಲಿಲ್ಲ. ಉರಿಯೋ ಮನೆಯಲ್ಲಿ ಚಳಿ ಕಾಯಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಬಂದಿದ್ರು. ಅಲ್ಲಿ ತನಕ ಸುಸ್ತಿನಲ್ಲಿದ್ದ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರಷ್ಟು ಬಹಿರಂಗವಾಗಿ ಅಲ್ಲದಿದ್ರು ಒಳಗಿಂದೊಳಗೆ ಮಸಲತ್ತು ಮಾಡೋದಕ್ಕೆ ನಿಂತಿದ್ರು. ಮತ್ತು ರಾಜಭವನದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ರಣೋತ್ಸಾಹ ಇತ್ತು. ಹಂಸರಾಜ್ ಭಾರದ್ವಾಜ್ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಸಲ ಅಧಿಕಾರಕ್ಕೆ ಬಂದಿರೋ ಬಿಜೆಪಿಯನ್ನ ಕೆಡವಿಯೇ ವಾಪಸ್ ಬರ್ತೀನಿ ಅಂತ 10 ಜನಪತ್ ಎದುರಿಗೆ ನಿಂತು ಪ್ರಮಾಣ ಮಾಡಿನೇ ಕರ್ನಾಟಕದ ರಾಜ್ಯಪಾಲರಾಗಿ ಬಂದಿದ್ದಾರೆ ಅಂತ ಬಿಜೆಪಿಯವರು ಆರೋಪಿಸ್ತಾರೆ. ಅದೇನೇ ಇರಲಿ, ಇವರು ಕೈಲಿ ಸುತ್ತಿಗೆ ಹಿಡ್ಕೊಂಡೇ ಬಂದಿದ್ದಂತೂ ಸತ್ಯ. ಅವಕಾಶ ಸಿಕ್ಕಾಗ್ಲೆಲ್ಲ ಯಡಿಯೂರಪ್ಪನವರು ಮತ್ತು ಇವರ ಸರ್ಕಾರದ ತಲೆ ಮೇಲೆ ಹೊಡೆದ್ರು. ಹೈದರಾಬಾದ್ ಬಂಡಾಯ ನಡೆದಾಗ್ಲೂ ಇವರೇ ಇದ್ರು. ಆದರೆ ಚೆಂಡು ರಾಜಭವನದ ಅಂಗಳದ ತನಕ ಬರಲೇ ಇಲ್ಲ. ಮುಂದೆ ನೆರೆ ಪರಿಹಾರದಲ್ಲಿ ಸರ್ಕಾರ ವಿಫಲವಾಗಿದೆ ಅಂದ್ರು, ರೆಡ್ಡಿಗಳು ಇಡೀ ರಾಜ್ಯನೇ ಹರಿದು ತಿಂತಿದ್ದಾರೆ ಅಂದ್ರು. ಯಡಿಯೂರಪ್ಪನವರ ವಿರುದ್ಧ ತನಿಖೆ ನಡೆಸೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಥಟ್ ಅಂತ ಕೊಟ್ರು. ಮೈಸೂರು ಯೂನಿವರ್ಸಿಟಿಯವರು ಚಿದಾನಂದ ಮೂರ್ತಿ ಅವರಿಗೆ ಡಾಕ್ಟರೇಟ್ ಕೊಟ್ರೆ ಇವರು ಅಡ್ಡಗಾಲ್ ಹಾಕಿದ್ರು. ಹಿಂಗೆ ಕೊಡ್ತಾ ಹೋದ್ರೆ ಸಾಲು ಉದಾಹರಣೆ ಕೊಡಬಹುದು. ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿ ಘನತೆವೆತ್ತ ರಾಜ್ಯಪಾಲರು ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ರು ಅನ್ನೋ ಸಮರ್ಥನೆಗಳು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಯಡಿಯೂರಪ್ಪನವರನ್ನ ಕಾಂಗ್ರೆಸ್ನವರಿಗಿಂತಲೂ ಕೆಟ್ಟದಾಗಿ ಕಾಡಿದ್ರು ಅನ್ನೋ ಆರೋಪಗಳೂ ಇವೆ. ಅದೇನೇ ಇರಲಿ, ಬಂಡೆದ್ದ ಶಾಸಕರು ಯಡಿಯೂರಪ್ಪನವರ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡೆದಿದ್ದೀವಿ ಅಂತ ಪತ್ರ ಬರೆದು ಕಳಿಸಿದ್ರೆ ಅದನ್ನ ತಗೊಂಡು ಬಹುಮತ ಸಾಬೀತು ಮಾಡಿ ಅಂತ ಸರ್ಕಾರಕ್ಕೆ ಮೆಸೇಜ್ ಕಳಿಸಿದ್ರು. ಆ ಕಡೆ ಒಂದರ ನಂತರ ಒಂದರಂತೆ ಅಸಹ್ಯಗಳು ನಡೆದದ್ದು ಗೋವಾದಲ್ಲಿ. ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಒಂಟಿಗಾಲ ಮೇಲೆ ನಿಂತು ರಾಜೀನಾಮೆ ಪತ್ರ ಬರೆದು ಕಳಿಸಿದ್ದ ರೇಣುಕಾಚಾರ್ಯರಿಗೆ ಗೋವಾಕ್ಕೆ ಬರ್ತಿದ್ದಂತೆ ತಳಮಳ ಶುರುವಾಗ್ಬಿಡ್ತು. ಯಲಹಂಕದಲ್ಲಿ ಕುಂತು ಬೇಡಿಕೆ ಈಡೇರಿಸಿಕೊಂಡಂತೆ ಈ ಸಲಾನು ಮಾಡಿಕೊಳ್ಳಬೇಕು ಅಂತ ಮನಸ್ಸಿನಲ್ಲೇ ಮಂಡಿಗೆ ತಿಂತಿದ್ರೆ ಈ ಸಲ ಮ್ಯಾಟ್ರು ಸೀರಿಯಸ್ ಆಗಿತ್ತು. ಕುಮಾರಸ್ವಾಮಿ ಅವರು ಸೀನಿಗೆ ಬಂದ ಮೇಲಂತೂ ಇದ್ಯಾಕೋ ನನ್ನ ಲೆವೆಲ್ಲಿನ ಮಾತಲ್ಲ ಅನ್ನಿಸ್ಬಿಟ್ಟು ಏನು. ಏಕಾಏಕಿ ಗೋವಾದ ರೆಸಾರ್ಟ್ನಿಂದ ಹೊರಗೋಡಿ ಬಂದವರೇ ಅವರಿಗೆ ಸರ್ಕಾರ ಬೀಳಿಸೋದು ಬೇಡ, ಹೊಂದ್ಕೊಂಡು ಹೋಗೋಣ ಅಂತ ಹೇಳಿದೆ. ಆದ್ರೆ ಕುಮಾರಸ್ವಾಮಿ ಅವರು ಶಾಸಕರನ್ನೆಲ್ಲ ಬಡದು ಎತ್ತಾಕೊಂಡು ಹೋಗ್ಬಿಟ್ರು ಅಂತ ಬಾಯಿ ಬಡ್ಕೊಂಡ್ರು. ಅಲ್ಲಿಗೆ ರೇಣುಕಾಚಾರ್ಯ ಮನೆಗೆ ಮಗ ಆಗ್ಲಿಲ್ಲ, ಸುಡುಗಾಡಿಗೆ ಹೆಣ ಆಗ್ಲಿಲ್ಲ ಅಂತ ಮಾಧ್ಯಮಗಳು ನೇರವಾಗಿ ಬರೆದ್ವು. ಗೋವಾದಿಂದ ವಾಪಸ್ ಬಂದ ಇವರು ಮತ್ತೆ ಯಡಿಯೂರಪ್ಪನವರ ಕಾಲಿಗೆರಗಿ ಕೃತಾರ್ಥರಾದ್ರು. ಭಿನ್ನಮತೀಯರ ಜೊತೆಗೆ ಹೋಗಿದ್ದ ಹರಿಹರದ ಎಂಎಲ್ಎ ಬಿಪಿ ಹರೀಶ್ ನಡಂತರದಲ್ಲೇ ವಾಪಸ್ ಬಂದ್ರು. ಅದ್ಯಾವುದೋ ಮಾಯದಲ್ಲಿ ಬಸವನ ಬಾಗೇವಾಡಿಯ ಬೆಳ್ಳುಬ್ಬಿ ಆ ಕಡೆ ಸೇರ್ಕೊಂಡಿದ್ರು. ರಾಜ್ಯದ ಜನ ನೋಡಬಾರದ ನಾಟಕಗಳನ್ನೆಲ್ಲ ನೋಡ್ಬಿಟ್ರು ಬಿಡಿ. ಪೊಲೀಸರು ವಿತ್ ಯೂನಿಫಾರ್ಮ್ ಸದನದೊಳಕ್ಕೆ ಬಂದಿದ್ರಿಂದ ಹಿಡಿದು ಹುಳಿಹಟ್ಟಿ ಶೇಖರ್ ಅಂಗಿ ಹರಕೊಂಡು ಕೂಗಾಡಿದ್ದರ ತನಕ ಏನೇನು ನಡಿಬಾರ್ದಿತ್ತೋ ಎಲ್ಲಾನು ನಡೆದ್ವು. ಬಂಡೆದ್ದವರನ್ನ ನಮ್ಮ ಸ್ಪೀಕರ್ ಬೋಪಯ್ಯನವರು ಅವಸರಕ್ಕೆ ಬಿದ್ದು ಅನರ್ಹರನ್ನಾಗಿ ಮಾಡಿ ಆ ಗಲಾಟೆ ಕೋರ್ಟಿಗೆ ಹೋಯ್ತು. ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಆದ್ರೆ ಬಂಡೆದ್ದಿದ್ದ ಶಾಸಕರನ್ನ ಒಬ್ಬೊಬ್ಬರನ್ನಾಗಿ ಕರೆಸಿ ಏಕಾಂತದಲ್ಲಿ ಮಾತಾಡಿಸ್ ನೋಡಿ ಹೊಟ್ಟೆಯಲ್ಲಿನ ಸಂಕಟಗಳನ್ನೆಲ್ಲ ಕಾರ್ಕೊಳ್ತಾರೆ. ನೋಡೋರ ಕಣ್ಣಿಗೆ ಇವರು ಮಂತ್ರಿಗಳಾಗಿದ್ರು. ಓಡಾಡೋದಕ್ಕೆ ಗೂಟದ ಕಾರು, ಹಿಂದೆ ಮುಂದೆ ಸೆಕ್ಯೂರಿಟಿಗೆ ಪೊಲೀಸರು, ಸರ್ಕಾರಿ ಬಂಗ್ಲೆ, ಆಳು ಕಾಳು, 3rd ಫ್ಲೋರ್ನಲ್ಲಿ ಆಫೀಸು
ಎಲ್ಲಾನು ಇದ್ದು, ಆದ್ರೆ ಮಿನಿಮಮ್ ಗೌರವನೇ ಸಿಗಲಿಲ್ಲ ಅನ್ನೋದು ಇವರ ದುಃಖ ಆಗಿತ್ತು. ಇವರು ತಮ್ಮ ಇಲಾಖೆಯ ಮಾತಂಗಿರ್ಲಿ, ಕ್ಷೇತ್ರದ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಳ್ಳೋದಕ್ಕೂ ಹೆಣಗಾಡ್ತಿದ್ರು. ಒಂದು ಫೈಲ್ ತಯಾರು ಮಾಡಿ ಯಡಿಯೂರಪ್ಪನವರ ಆಫೀಸಿಗೆ ಕಳಿಸಿಬಿಟ್ರೆ ಗಜಮ್ ನಿಂತರೂ ಸಹಿ ಹಾಕಿಸ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಸಚಿವ ಸಂಪುಟ ಸಭೆ ಕರೆದ್ರೆ ಸಭೆಗಿಂತ ಮೊದಲೇ ಸಿಎಂ ಮತ್ತು ಆಪ್ತರು ಚರ್ಚೆ ಮಾಡಬೇಕಾದದ್ದನ್ನೆಲ್ಲ ಚರ್ಚಿಸಿಕೊಂಡು ಬಂದು ಸಭೆಯಲ್ಲಿ ನಿರ್ಧಾರಗಳನ್ನ ಅನೌನ್ಸ್ ಮಾಡ್ತಿದ್ರು. ಇವರು ಹೂ ಅನ್ನೋದಕ್ಕಷ್ಟೇ ಕ್ಯಾಬಿನೆಟ್ ಮೀಟ್ಗೆ ಹೋಗಬೇಕಾಗ್ತಿತ್ತು. ಅಸಲಿಗೆ ಯಡಿಯೂರಪ್ಪನವರಿಗೆ ಸಮಾಜ ಕಲ್ಯಾಣ ಸಚಿವ ನರೇಂದ್ರ ಸ್ವಾಮಿ ಯಾರು, ಮಾರುಕಟ್ಟೆ ಸಚಿವ ಶಿವರಾಜ್ ತಂಗಡಗಿ ಯಾರು ಅನ್ನೋದರ ಬಗ್ಗೆನೇ ಭಯಂಕರ ಕನ್ಫ್ಯೂಷನ್ ಇತ್ತು. ನರೇಂದ್ರ ಸ್ವಾಮಿ ಎದುರಿಗೆ ಬಂದಾಗ, ಮಿಸ್ಟರ್ ತಂಗಡಗಿ, ನಿಮ್ APMC ಫೈಲ್ ನಂಗೆ ಬಂದಿದೆ, ನೋಡ್ತೀನಿ ಅಂದ್ಬಿಟ್ರಂತೆ ಒಂದು ಸಲ. ಅದಕ್ಕೆ ಅವರು, ನಾನು ತಂಗಡಗಿ ಅಲ್ಲ ಸರ್, ನರೇಂದ್ರ ಸ್ವಾಮಿ, ಮಳವಳ್ಳಿಯ MLA, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಅಂತ ನೆನಪು ಮಾಡಿಕೊಟ್ರಂತೆ. ಒಬ್ಬ ಸಚಿವನಿಗೆ ಅದೇನು ಸಣ್ಣ ಅವಮಾನ? ಯಡಿಯೂರಪ್ಪನವರಿಗೆ ರೋಣದ ಶಾಸಕರ ಹೆಸರು ಕಳಕಪ್ಪ ಬಂಡಿ ಅನ್ನೋದೇ ಗೊತ್ತಿಲ್ಲ. ಇವತ್ತಿಗೂ ಕಳಸಪ್ಪನವರೇ ಅಂತಾನೆ ಕರೆಯೋದು. ಇನ್ನು ಏನೋ ಹಣಕಾಸಿನ ತೊಂದರೆಗೆ ಬಿದ್ದ ಗೂಳಿಹಟ್ಟಿ ಶೇಖರ್ ಸ್ವಲ್ಪ ಸಹಾಯ ಮಾಡಿ ಅಂತ ಕಂಡವರ ಹತ್ರ ಹೋದ್ರೆ, ಸ್ವಲ್ಪ ಸಹಾಯ ಮಾಡಿ ಅಂತ ಕಂಡವರ ಹತ್ರ ಹೋದ್ರೂ ನಯಾ ಪೈಸೆ ಸಿಗಲಿಲ್ಲ. ಆವತ್ತು ಕೈ ಹಿಡಿದು ಕರ್ಕೊಂಡು ಬಂದಿದ್ದ ರೆಡ್ಡಿಗಳು ಮಿನಿಸ್ಟರ್ ಮಾಡಿ ಯುವಜನ ಮತ್ತು ಕ್ರೀಡಾ ಖಾತೆ ಕೊಟ್ಟಿದ್ದ CM ಇಬ್ರು ಕೈ ಎತ್ತು ಬಿಟ್ರು. ನಿಸ್ಸಹಾಯಕರಾದ ಗೂಳಿಹಟ್ಟಿ ಶೇಖರ್ ಗೂಟದ ಕಾರು ಎಸ್ಕಾರ್ಟ್ಗಿದ್ದ ಪೊಲೀಸರನ್ನ ಬಿಟ್ಟು ಒಬ್ಬರೇ ಹೋಗಿ ಬಳ್ಳಾರಿಯ ದುರ್ಗಮ್ಮನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕುಂತು ಮನಸ್ಸು ಹಗರಾಗೋ ತನಕ ಗೊಳೋ ಅಂತ ಹತ್ತಿದ್ರು. ಬಂಡಾಯವೆದ್ದಿದ್ದ ಶಾಸಕರನ್ನ ಕೂಡಿಸ್ಕೊಂಡು ಕೇಳಿದ್ರೆ ಒಬ್ಬೊಬ್ರು ಇಂಥ 10 ವಿಷಯ ಹೇಳ್ತಾರೆ. ಕಾರ್ಪೊರೇಟ್ ಜಗತ್ನಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋ ವಿಸ್ತೃತವಾದ ಚಾಪ್ಟರ್ ಒಂದು ಬರುತ್ತೆ. ಅದು ಒಂದು ಕಂಪನಿಯಲ್ಲಿ ಇರೋರನ್ನ ಯಾವ ರೀತಿ ಸರಿಯಾಗಿ ಬಳಸ್ಕೊಳ್ಬೇಕು, ಅವರನ್ನು ಹೇಗೆ ವಿಶ್ವಾಸನ ನಡೆಸ್ಕೊಳ್ಬೇಕು, ಅವರಿಂದ ಅತಿ ಹೆಚ್ಚಿನ ಲಾಭ ಪಡೆದು ಕಂಪನಿಯನ್ನು ಬೆಳೆಸಿ ಅವರ ಬೆಳವಣಿಗೆಗೂ ಹೇಗೆ ಸಹಾಯಕ ಆಗಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅದು ರಾಜಕಾರಣಕ್ಕೆ ಕೂಡ ಅನ್ವಯ ಆಗುತ್ತೆ, ಅನ್ವಯ ಆಗಬೇಕು. ಆದರೆ ಅಂಥ ವಿಷಯದಲ್ಲಿ ಯಡಿಯೂರಪ್ಪನವರು ವೀಕಾ ಅನ್ನೋ ಸಂಶಯ ಈಗ ಬರ್ತಾರೆ. ಈ ವಿಷಯದ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.